ನಾನು ಒಮ್ಮೆ ಕನಸು ಕಂಡಿದ್ದೆ. ನನ್ನ ಕಾಲಿನ ಮೇಲೆ ನಾನು ನಿಲ್ಲಬೇಕು, ನನ್ನ ಗಂಡನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಬದುಕಬೇಕು ಎಂದು. ಆದರೆ ನನ್ನ ಮಡಿಲಿಗೆ ಒಂದು ಪುಟ್ಟ ಜೀವ ಬಂದ ದಿನದಿಂದ ನನ್ನ ಪ್ರಪಂಚವೇ ಬದಲಾಯಿತು. ಇಂದು ಕೆಲಸಕ್ಕೆ ಹೋಗಲು ಸಿದ್ಧನಾದೆ. ಬ್ಯಾಗ್ ಕೈಯಲ್ಲಿ ಹಿಡಿದು ಬಾಗಿಲಿನವರೆಗೆ ಬಂದೆ. ಅಷ್ಟರಲ್ಲಿ ನನ್ನ ಮಗು ಅಳುತ್ತಾ ಅಮ್ಮ ಎಂದು ಕೈ ಚಾಚಿತು. ಆ ಒಂದು ಕರೆಯ ಮುಂದೆ ನನ್ನ ಧೈರ್ಯವೇ ಸೋತು ಹೋಯಿತು. ನನ್ನ ಕಾಲುಗಳು ಬಾಗಿಲಿನತ್ತ ಹೋಗಲಿಲ್ಲ. ನನ್ನ ಹೃದಯ ಮಾತ್ರ ನನ್ನ ಮಗುವಿನ ಕಡೆಗೆ ಓಡಿತು. ಮಗುವನ್ನು ಬಿಗಿಯಾಗಿ ಅಪ್ಪಿಕೊಂಡೆ. ಕಣ್ಣಲ್ಲಿ ನೀರು ತುಂಬಿತು. ನನ್ನ ಕಂದ, ನಿನ್ನನ್ನು ಬಿಟ್ಟು ಹೋಗುವಷ್ಟು ಗಟ್ಟಿಯಾದ ಹೃದಯ ನನಗಿಲ್ಲ. ಕೆಲವರು ಹೇಳುತ್ತಾರೆ, ದಿನವಿಡೀ ಮನೆಯಲ್ಲೇ ಇರುತ್ತೀಯಲ್ಲ, ಏನು ಕೆಲಸ ಮಾಡುತ್ತೀಯಾ ಎಂದು. ಆದರೆ ಅವರಿಗೆ ಗೊತ್ತಿಲ್ಲ, ನಾನು ಪ್ರತಿದಿನ ನನ್ನ ಕನಸುಗಳನ್ನು ತ್ಯಾಗ ಮಾಡುತ್ತಿದ್ದೇನೆ. ನನ್ನ ಆಸೆಗಳನ್ನು ಮೌನವಾಗಿ ಸಮಾಧಿ ಮಾಡುತ್ತಿದ್ದೇನೆ. ನನಗೂ ದುಡಿಯಬೇಕು, ನನಗೂ ನನ್ನದೇ ಆದ ಗುರುತು ಬೇಕು. ಆದರೆ ಆ ಚಿಕ್ಕ ಕೈಗಳು ನನ್ನನ್ನು ಬಿಡುವುದಿಲ್ಲ. ಇದು ನನ್ನ ಸೋಲಲ್ಲ, ಇದು ನನ್ನ ತಾಯ್ತನದ ಗೆಲುವು. ಒಂದು ದಿನ ನನ್ನ ಮಗು ದೊಡ್ಡವನಾಗಿ ಅಥವಾ ದೊಡ್ಡವಳಾಗಿ ಹೇಳಲಿ, ಅಮ್ಮ, ನನಗಾಗಿ ನೀನು ಮಾಡಿದ ತ್ಯಾಗ ಎಂದಿಗೂ ವ್ಯರ್ಥವಾಗಿಲ್ಲ. ಆ ಒಂದು ಮಾತಿಗಾಗಿ ನಾನು ಇಂದು ಕೂಡ ನಗುತ್ತಾ ನನ್ನ ಕಣ್ಣೀರನ್ನು ಮರೆಮಾಚುತ್ತಿದ್ದೇನೆ. ಪ್ರತಿಯೊಬ್ಬ ತಾಯಿಯ ಕಣ್ಣೀರಿನ ಹಿಂದೆ ಸ್ವಾರ್ಥವಲ್ಲ, ಅಪಾರ ಪ್ರೀತಿಯೇ ಇರುತ್ತದೆ.